ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲಿ ಈಸಿಯಾಗಿ ಕುನಾಫಾ ಚಾಕ್ಲೇಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ಚಾಕ್ಲೇಟ್ ಮೌಲ್ಡ್ ಇಲ್ಲದೇ ನಾವು ಇದನ್ನು ಈಸಿಯಾಗಿ ಮನೇಲೇ ಮಾಡ್ಕೊಬೋದು. ಕೆಲವ್ರಿಗೆ ಆಸೆ ಇರುತ್ತೆ ಮನೇಲೇ ಮಾಡಬೇಕು ನಾವು ಅಂತ, ಆದರೆ ಚಾಕ್ಲೇಟ್ ಮೌಲ್ಡ್ ಇರೋದಿಲ್ಲ. ಹಾಗಾಗಿ ಈ ಥರ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ನೋಡೋದಕ್ಕೂ ಕೂಡ ಚಾಕ್ಲೇಟ್ ಥರನೇ ಸೇಮ್ ಕಾಣಿಸ್ತಿದೆ, ನೀವೇ ನೋಡ್ತಿರ್ಬೋದು ವಿಡಿಯೋಲಿ. ಈವನ್ ನನಗೂ ಕೂಡ ಆಸೆ ಇತ್ತು ವಿಡಿಯೋಲೆಲ್ಲ ನೋಡುವಾಗ ನನಗೂ ಚಾಕ್ಲೇಟ್ ತಿನ್ನಬೇಕು ಅನಿಸುತ್ತೆ ಅಂತ. ಆದರೆ ನನ್ನ ಹತ್ರನೂ ಕೂಡ ಚಾಕ್ಲೇಟ್ ಮೌಲ್ಡ್ ಇರಲಿಲ್ಲ, ಹಾಗಾಗಿ ನಾನು ಕೂಡ ಟ್ರೈ ಮಾಡಿರಲಿಲ್ಲ. ಆದರೆ ಇವತ್ತು ಈ ಥರ ಟ್ರೈ ಮಾಡಿದೆ. ನಿಜವಾಗ್ಲೂ ಚಾಕ್ಲೇಟ್ ಶೇಪ್ ಥರನೇ ಕಾಣಿಸ್ತಿತ್ತು, ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆದರೆ ನೋಡೋದಕ್ಕೆ ಚಾಕ್ಲೇಟ್ ಥರನೇ ಕಾಣಿಸುತ್ತೆ. ನಂತರನೂ ತುಂಬ ಜನ ಕನಸಿರುತ್ತೆ ಈ ಥರ ಮಾಡಬೇಕು ಮನೇಲೇ ಕುನಾಫಾ ಚಾಕ್ಲೇಟ್ನ ಅಂತ, ಆದರೆ ಮೌಲ್ಡ್ ಇರೋದಿಲ್ಲ. ಈ ಥರ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ಡಾರ್ಕ್ ಚಾಕ್ಲೇಟ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಶಾಪಲ್ಲೆಲ್ಲ ನಮಗೆ ಕೇಕ್ ಸಿಗುತ್ತೆ, ಇಲ್ಲಾಂದರೆ ಸ್ವೀಟ್ ಸಿಗುತ್ತಲ್ವ ಈ ಥರ ಬಾಕ್ಸು, ಅದನ್ನು ತೊಗೊಂಡಿದ್ದೀನಿ ನಾನು. ಚಾಕ್ಲೇಟ್ ಮೋಲ್ಡ್ ಬೇಕಾಗಿಲ್ಲ. ನಿಮ್ಮ ಹತ್ರ ಏನಾದರೂ ಈ ಥರ ಕೇಕ್ ತಂದಿದ್ದು ಬಾಕ್ಸ್ ಇದ್ದರೆ ಅಥವಾ ಸ್ವೀಟ್ ತಂದಿದ್ದು ಬಾಕ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನಿಜವಾಗ್ಲೂ ಚೆನ್ನಾಗೇ ಬರುತ್ತೆ ಶೇಪ್ ಕೂಡ. ಈ ಕೇಕ್ ಬಾಕ್ಸಿಗೆ ನಾನು ಫಸ್ಟಿಗೆ ಮಿಲ್ಕಿ ಬಾರ್ ಚಾಕ್ಲೇಟ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು ವಿಡಿಯೋಲಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡೋದು ಈಸಿ. ಸ್ವಲ್ಪ ಬಿಸಿನೀರನ್ನ ಕಾಯೋಕೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಬೌಲಿಗೆ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡು ಡಬಲ್ ಬಾಯ್ಲ್ ಮೆಥಡಲ್ಲಿ ಅದನ್ನು ಮೆಲ್ಟ್ ಮಾಡ್ಕೊಬೇಕು. ಇವಾಗ ಅದನ್ನು ಕೂಡ ಚಾಕ್ಲೇಟ್ನ ಹಾಕ್ಕೊಂಡ್ಬಿಟ್ಟು ಡಾರ್ಕ್ ಚಾಕ್ಲೇಟ್ನ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪಿಸ್ತಾನ ತೊಗೊಂಡಿದ್ದೀನಿ ನಾನು ತೋರಿಸಿದಷ್ಟು ಬೇಕಾಗೋದಿಲ್ಲ, ಸ್ವಲ್ಪ ಸಾಕಾಗುತ್ತೆ. ಇವಾಗ ಸ್ವಲ್ಪ ಪಿಸ್ತಾನ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಈ ಥರ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ಬಟರ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ಕೊಬೇಕು. ಅದಾದಮೇಲೆ ಮಾಮೂಲಿ ಶಾವಿಗೆ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾವು ಪಿಸ್ತಾನ ಎಲ್ಲ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಬೇರೆ ಏನೂ ಹಾಕೋಕ್ಕಿಲ್ಲ, ಅದಕ್ಕೆ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಶಾವಿಗೆ ಕೂಡ ಹುರಿದು ಇಟ್ಕೊಂಡಿದ್ನಲ್ವ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಪಿಸ್ತಾನ ಗ್ರೈಂಡ್ ಮಾಡಿರೋದನ್ನ ಹಾಕ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ಅದಾದಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಇದಕ್ಕೆ ಗ್ರೀನ್ ಕಲರ್ ಕೂಡ ಹಾಕ್ಕೊಬೋದು, ಫುಡ್ ಕಲರ್. ಆದರೆ ನಾನು ಕಲರ್ ಏನು ಯೂಸ್ ಮಾಡಿಲ್ಲ, ಮಾಮೂಲಿ ಇದೇ ಥರ ನ್ಯಾಚುರಲ್ಲಾಗೆ ಮಾಡಿದ್ದೀನಿ. ಕಲರ್ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಕಲರ್ ಬರುತ್ತೆ, ಪಿಸ್ತಾ ಹಾಕಿರ್ತೀವಲ್ಲ, ಕಲರ್ ಬೇಕು ಅಂತ ಏನೂ ಇಲ್ಲ. ಕಂಡೆನ್ಸ್ಡ್ ಮಿಲ್ಕ್ನ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾವು ಚಾಕ್ಲೇಟ್ನ ಹಾಕ್ಬಿಟ್ಟು ಡಾರ್ಕ್ ಚಾಕ್ಲೇಟ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಲ್ಲ, ಇವಾಗ ನೋಡಿ ಅದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಅದಕ್ಕೆ ನಾವು ಪಿಸ್ತಾನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಫುಲ್ಲು ಕೂಡ ಇದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ಇದನ್ನು ಕ್ಲೀನಾಗಿ ಸೆಟ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಮೆಲ್ಟ್ ಮಾಡಿರೋ ಡಾರ್ಕ್ ಚಾಕ್ಲೇಟ್ನ ಮೇಲೆ ಹಾಕ್ಕೊಳ್ಳೋದು. ಮೇಲೆ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಕ್ಲೀನಾಗಿ ಸೆಟ್ ಮಾಡ್ಕೊಬೇಕು. ಈಸಿ ಇದು ಮಾಡೋದಕ್ಕೆ, ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಬಿಟ್ಟು ಒಂದು 15 ನಿಮಿಷ ಸಾಕು. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚಾಕ್ಲೇಟ್ ರೆಡಿನೇ ಆಗೋಯ್ತು. ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ, ಒಂದು 15 ನಿಮಿಷ ಸಾಕು. ನಾವು ರೀಲ್ಸಲ್ಲೆಲ್ಲ ನೋಡ್ತಿರ್ತೀವಲ್ವ ಈ ಚಾಕ್ಲೇಟು, ನೋಡುವಾಗೆಲ್ಲ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಸೇಮ್ ನನಗೂ ಕೂಡ ಅನಿಸಿತ್ತು, ಆದರೆ ಚಾಕ್ಲೇಟ್ ಮೋಲ್ಡ್ ಇರಲಿಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ. ಆದರೆ ಈ ಥರ ಒಂದು ಐಡಿಯಾ ಮಾಡಿದೆ, ಸೇಮ್ ಚಾಕ್ಲೇಟ್ ಥರನೇ ಬಂತು. ಶೇಪ್ ಸ್ವಲ್ಪ ಚೇಂಜ್ ಇದೆ, ಬಟ್ ನೋಡೋದಕ್ಕೂ ಕೂಡ ಕ್ಯೂಟಾಗಿ ಚೆನ್ನಾಗೇ ಇದೆ ಚಾಕ್ಲೇಟ್ ಥರ. ಕೇಕ್ ಬಾಕ್ಸು ಇಲ್ಲ ಸ್ವೀಟ್ ಬಾಕ್ಸು ಏನಾದರೂ ಸ್ವಲ್ಪ ಡಿಸೈನ್ ಚೇಂಜ್ ಇದ್ರೂ ಪರವಾಗಿಲ್ಲ, ನೋಡೋದಕ್ಕೆ ಚೆನ್ನಾಗೇ ಬರುತ್ತೆ. ಇವಾಗ ನೋಡಿ ಒಂದು 15 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಇಷ್ಟು ಈಸಿಯಾಗಿ ಕೂಡ ಬಂತು. ನೀವೇ ನೋಡಿ ನಾರ್ಮಲಾಗಿ ಕುನಾಫಾ ಚಾಕ್ಲೇಟ್ ಹೇಗಿರುತ್ತೆ ಹಾಗಿದೆ. ಶೇಪ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.